ನಮಸ್ಕಾರ. ನಮಗೆ ರಾಜಯೋಗ ಅಂದರೆ ಏನಂತ ಗೊತ್ತಿದೆ. ಟಿಪಿಕಲಿ ರಾಜಯೋಗ ಎಂದರೆ ರಾಜ ಕುಟುಂಬದಲ್ಲಿ ಜನಿಸಿದವನಿಗೆ ರಾಜನಾಗುವಂತಹ ದೃಷ್ಟ. ಇದು ಸರ್ವೇ ಸಾಮಾನ್ಯ. ರಾಜ ಕುಟುಂಬದಲ್ಲಿ ಅಥವಾ ಗರ್ಭ ಶ್ರೀಮಂತಿಕೆಯಲ್ಲಿ ಹುಟ್ಟಿದವರಿಗೆ ಉನ್ನತ ಹುದ್ದೆಯನ್ನು ಏರುವುದು ಅಥವಾ ತುಂಬಾ ಅಧಿಕಾರವನ್ನು ಕ್ಯಾಪ್ಚರ್ ಮಾಡುವುದೆಲ್ಲ ತುಂಬಾ ಕಷ್ಟ ಎನಿಸುವುದಿಲ್ಲ. ಆದರೆ ಈ ವಿಪರೀತ ರಾಜಯೋಗ ಎಂದರೇನು? ಸಂಸ್ಕೃತದಲ್ಲಿ ವಿಪರೀತ ಎಂದರೆ ಸಾಮಾನ್ಯವಾದ ಪದ್ಧತಿಯನ್ನು ಅನುಸರಿಸದೆ ಭಿನ್ನವಾಗಿರುವಂತಹ ವಿಷಯ. ಈ ವಿಪರೀತ ರಾಜಯೋಗ ಎಂದರೆ ಹುಟ್ಟಿದಾಗಲೇ ಕಡು ಬಡತನ, ವಿದ್ಯಾಭ್ಯಾಸ ಇಲ್ಲ, ಆದರೂ ಒಂದು ಒಳ್ಳೆಯ ಸಮಯ ಬಂದಾಗ ಈ ವ್ಯಕ್ತಿಗಳು ಅಗರ್ಭ ಶ್ರೀಮಂತರಾಗುತ್ತಾರೆ, ಇಲ್ಲವೇ ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ, ಅಧಿಕಾರ ಎಲ್ಲ ಸಿಗುತ್ತದೆ. ಇದು ಈ ವಿಪರೀತ ರಾಜಯೋಗದ ಲಕ್ಷಣ. ನಾವು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಈ ಯೋಗ ಇದೆಯೇ, ನೀವೇ ನಿಮ್ಮ ಜಾತಕದಲ್ಲಿ ಈ ಯೋಗವನ್ನು ಹೇಗೆ ಚೆಕ್ ಮಾಡುವುದು ಅಂತ ಸರಳವಾಗಿ ತಿಳಿಸಿಕೊಡುತ್ತೇನೆ. ವಿಪರೀತ ರಾಜಯೋಗದಲ್ಲಿ 3 ಯೋಗ ಇದೆ. ಈ 3 ಯೋಗದಲ್ಲಿ ಯಾವುದಾದರೂ ಒಂದು ಯೋಗ ಇದ್ದರೂ ಕೂಡ ನಿಮಗೆ ವಿಪರೀತ ರಾಜಯೋಗ ಇದ್ದ ಹಾಗೆ. ಹಸ್ತಯೋಗ, ಸರಳ ಯೋಗ, ವಿಮಲ ಯೋಗ ಅಂತ ಬರ್ತದೆ. ಈ ಹಸ್ತಯೋಗವನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಮತ್ತೆ ವಿಮಲ ಯೋಗ, ಸರಳ ಯೋಗ ಎಲ್ಲ ಇದನ್ನೇ ಫಾಲೋ ಆಗ್ತದೆ. ಇದನ್ನು ನೋಡಲಿಕ್ಕೆ ಪ್ರಮುಖವಾಗಿ ಏನು ಬೇಕೆಂದರೆ ಜಾತಕ ಬೇಕು, ಹೊರಸ್ಕೋಪ್ ಬೇಕು. ನೀವೇ ನಿಮ್ಮ ಚಾರ್ಟ್ ಓಪನ್ ಮಾಡಿದಾಗ ಮೊದಲಿಗೆ ನೀವು ನೋಟಿಸ್ ಮಾಡಬೇಕೇನೆಂದರೆ ಇಲ್ಲಿ ಲಗ್ನ ಅಂತ ಎಲ್ಲಿ ಬರೆದಿದೆ ಅಂತ. ಇಲ್ಲಿ ಲಗ್ನ ಅಥವಾ ASC ಅಸೆಂಡೆಂಟ್ ಅಂತ ಹಾಕಿರ್ತಾರೆ. ಸಪೋಸ್ ಮೇಷ ಏನಾದರೂ ನಿಮ್ಮ ಲಗ್ನ ಆಗಿದ್ದರೆ ಅಲ್ಲಿ ಈ ಥರದ ಒಂದು 2 ಪ್ಯಾರಲಲ್ ಲೈನ್ ಕೂಡ ಹಾಕಿರ್ತಾರೆ, ಇಲ್ಲವೇ ಲಗ್ನ ಅಸೆಂಡೆಂಟ್ ಹಾಕಿರ್ತಾರೆ. ಇದು ನಿಮಗೆ 1ನೇ ಮನೆ ಆಗ್ತದೆ. ಅವಾಗ ಈ ಮೇಷ ರಾಶಿ ಎನ್ನುವುದು 1ನೇ ಮನೆ ಆಗ್ತದೆ, ವೃಷಭ ರಾಶಿ 2ನೇ ಮನೆ, ಮಿಥುನ ರಾಶಿ 3ನೇ ಮನೆ. ಹೀಗೆ ನೀವು ಕೌಂಟ್ ಮಾಡ್ಕೊಂಡು ಬರಬೇಕು. ಈ ಥರ 12ನೇ ರಾಶಿ ಮೀನ ರಾಶಿ ಆಗಿರುತ್ತದೆ. ಸಪೋಸ್ ಸಿಂಹ ರಾಶಿ ಏನಾದರೂ ನಿಮ್ಮ ಲಗ್ನ ಆಗಿದ್ದಲ್ಲಿ ಸಿಂಹ ರಾಶಿ 1ನೇ ಮನೆ. ಈ ಥರ ನಾವು ಕೌಂಟ್ ಮಾಡಿ ಈ ಕಟಕ ರಾಶಿ ಎನ್ನುವುದು 12ನೇ ಮನೆ ಆಗ್ತದೆ. ಧನುರಾಶಿ 1ನೇ ಮನೆ ಆಗಿದ್ದರೆ ಈ ಥರ ನೀವು ಕೌಂಟ್ ಮಾಡಿ, ಇದು 4ನೇ ಮನೆ, ಇದು 7ನೇ ಮನೆ, ಇದು 10ನೇ ಮನೆ, ಇದು 12ನೇ ಮನೆ. ಹೀಗೆ ರಾಶಿಯಲ್ಲಿ 12 ಮನೆ ಇದೆ. ಅದನ್ನು ನೀವು ಲಗ್ನದ ಮೂಲಕ ತಿಳಿದುಕೊಳ್ಬೋದು. ನೋಡಿ, ಈ ಹಸ್ತಯೋಗ ಹೇಗೆ ಅಂದರೆ 6ನೇ ಮನೆಯ ಅಧಿಪತಿ, 8ನೇ ಮನೆಯ ಅಧಿಪತಿ, 12ನೇ ಮನೆಯ ಅಧಿಪತಿ 6ನೇ ಮನೆಯಲ್ಲಿ ಇದ್ದಾಗ ಹಸ್ತಯೋಗ ಆಗ್ತದೆ. ಈ 6ನೇ ಮನೆಯ ಅಧಿಪತಿ ಅಂದರೆ ಏನು? ನಾನು ಮೇಷವನ್ನು ಎಕ್ಸಾಂಪಲ್ ಆಗಿ ತಗೊಳ್ತಾನೆ. ಇಲ್ಲಿ 1ನೇ ಮನೆ ಅಂದರೆ ಇದು. ಹಾಗಾಗಿ 6ನೇ ಮನೆ ಎನ್ನುವುದು ಕನ್ಯಾ ರಾಶಿ, 8ನೇ ಮನೆ ಎನ್ನುವುದು ವೃಶ್ಚಿಕ ರಾಶಿ, 12ನೇ ಮನೆ ಮೀನ ರಾಶಿ. ಕನ್ಯಾ ರಾಶಿಯ ಅಧಿಪತಿ ಯಾರು? ಕನ್ಯಾ ರಾಶಿಯ ಅಧಿಪತಿ ಬುಧಗ್ರಹ. ಎಲ್ಲಿದ್ದಾರೆ ನಮ್ಮ ಬುಧಗ್ರಹ? ಇಲ್ಲಿದ್ದಾರೆ. ಕನ್ಯಾ ರಾಶಿಯ ಅಧಿಪತಿ ಬುಧಗ್ರಹ, ವೃಶ್ಚಿಕ ರಾಶಿಯ ಅಧಿಪತಿ ಕುಜ, ಇನ್ನು ಮೀನ ರಾಶಿಯ ಅಧಿಪತಿ ಗುರು. ಈ 6, 8, 12 ಮನೆಯ ಅಧಿಪತಿ ಗುರು ಅಥವಾ ಕುಜ ಅಥವಾ ಬುಧ 6ನೇ ಮನೆಯಲ್ಲೇ ಇದ್ದಾಗ, ಅವರು ಈ ಮನೆಯಲ್ಲೇ 6ನೇ ಮನೆಯಲ್ಲಿ ಯಾವುದಾದ್ರೂ ಒಂದು ಗ್ರಹ 6ನೇ ಮನೆಯಲ್ಲಿದ್ದಾಗ ಹಸ್ತಯೋಗ ಫಾರ್ಮ್ ಆಗ್ತದೆ. ನಾವು ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ಳೋದು ನೋಡೋದಾದರೆ, ತುಲಾ ರಾಶಿ ಏನಾದರೂ ಲಗ್ನ ಆಗಿದ್ದಲ್ಲಿ, ಇದೇನಾದರೂ ಲಗ್ನ ಆಗಿದ್ದಲ್ಲಿ ಇದು 1ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ. ಇನ್ನು 6ನೇ ಮನೆ ಅಧಿಪತಿ ಗುರು, ವೃಷಭ ರಾಶಿ 8ನೇ ಮನೆ ಅಧಿಪತಿ ಶುಕ್ರ, ಕನ್ಯಾ ರಾಶಿ ಅಧಿಪತಿ ಬುಧ. ಈ 3 ಗ್ರಹಗಳಲ್ಲಿ ಯಾವುದಾದರೂ ಒಂದು ಗ್ರಹ 6ನೇ ಮನೆಯಲ್ಲಿದ್ದಾಗ ಹಸ್ತಯೋಗ, ಈ ನಿಮ್ಮ ಜಾತಕದಲ್ಲಿ ನಿಮಗೆ ಹಸ್ತಯೋಗ ಇದೆ. ಹಸ್ತಯೋಗ ಎಂದರೆ ವಿಪರೀತ ರಾಜಯೋಗ ಇದೆ ಅಂತ ಅರ್ಥ. ಈ ತರವಾದ ಕಾಂಬಿನೇಷನ್ ನಿಮ್ಮ ಜಾತಕದಲ್ಲಿ ಇದ್ದಾಗ ಸುಖಭೋಗ ಭಾಗ್ಯ ದೃಢಗಾತ್ರ ಸಂಯುತಾಃ ನಿಹತಿ ಅಹಿತ ಭವತಿ ಪಾಪ ಬಿರುಕಾಹ ಅಂತ ಶ್ಲೋಕ ತಿಳಿಸುತ್ತದೆ. ಅಂದರೆ ಸುಖಭೋಗ ಭಾಗ್ಯ ಗೊತ್ತಿದೆ ನಿಮಗೆ, ಎಲ್ಲ ತರಹದ ಸುಖ ಇರ್ತದೆ, ಭೋಗ ಅನುಭವಿಸುವಂತಹ ಯೋಗ ಇರುತ್ತದೆ, ಭಾಗ್ಯ ಅದೃಷ್ಟ ನಿಮ್ಮದು ಚೆನ್ನಾಗಿರುತ್ತದೆ. ದೃಢಗಾತ್ರ ಸಂಯುತ ಅಂದರೆ ತುಂಬ ಸದೃಢವಾದ ಶರೀರ ಅಥವಾ ನಿಮ್ಮ ಒಂದು ವ್ಯಕ್ತಿತ್ವ ಬಲಶಾಲಿಯಾಗಿರುತ್ತದೆ. ಇನ್ನು ನಿಹತ ಅಂದರೆ ನಿಮಗೆ ನಾಶ ಮಾಡುವಂತಹ ಶಕ್ತಿ. ಯಾರನ್ನು? ಅಹಿತ ಅಂದರೆ ನಿಮಗೆ ಅಷ್ಟು ಒಳ್ಳೆಯದು ಇಲ್ಲದವರು ಯಾರಂದರೆ ಶತ್ರುಗಳನ್ನು ನಾಶ ಮಾಡುವಂತಹ ಶಕ್ತಿ ನಿಮಗೆ ಇರುತ್ತದೆ. ಭವತಿ ಪಾಪ ಬಿರುಕ, ಈ ಪಾಪದ ಕೆಲಸವನ್ನು ಮಾಡಲಿಕ್ಕೆ ನೀವು ತುಂಬಾ ಹೆದರುತ್ತೀರಾ. ಹಾಗಾಗಿ ಒಳ್ಳೆಯದೇ ಕರ್ಮವನ್ನು ಮಾಡಿ ಈ ಶ್ರೀಮಂತಿಕೆಯನ್ನು ನೀವು ಪಡೆಯುತ್ತೀರಾ. ಇದು ಹಸ್ತಯೋಗದ ಫಲ. ಇನ್ನು ನಾವು ಮುಂದೆ ಸರಳ ಯೋಗವನ್ನು ನೋಡೋಣ. ಸರಳ ಯೋಗ ಕೂಡ ಸೇಮ್ ಹಸ್ತಯೋಗದ ತರನೇ, ಸ್ವಲ್ಪ ವೇರಿಯೇಷನ್. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಮೇಷರಾಶಿಯನ್ನು ನಾನು 1ನೇ ಮನೆ ಅಂತ ತಗೊಂಡ್ರೆ ಕನ್ಯಾ ರಾಶಿ 6ನೇ ಮನೆ ವೃಶ್ಚಿಕ, 8, 12 ಮೀನ. 6, 8, 12ನೇ ಮನೆಯ ಅಧಿಪತಿ 8ನೇ ಮನೆಯಲ್ಲಿದ್ದಾಗ ಈ ಸರಳ ಯೋಗ ಫಾರ್ಮ್ ಆಗ್ತದೆ. ಎಕ್ಸಾಂಪಲ್ ನೋಡೋದಾದರೆ ಮಿಥುನ ರಾಶಿ ನಿಮ್ಮ ಲಗ್ನ ಆಗಿದ್ದಲ್ಲಿ 6ನೇ ಮನೆ ವೃಶ್ಚಿಕ ರಾಶಿ, 8ನೇ ಮನೆ ಮಕರ ರಾಶಿ, 12ನೇ ಮನೆ ವೃಷಭ ರಾಶಿ.
6ನೇ ಮನೆ ಅಧಿಪತಿ ಕುಜ, 8ನೇ ಮನೆ ಅಧಿಪತಿ ಶನಿ, 12ನೇ ಮನೆ ಅಧಿಪತಿ ಶುಕ್ರ. ಈ 3 ಗ್ರಹಗಳಲ್ಲಿ ಯಾವುದಾದರೂ ಒಂದು ಗ್ರಹ ಅಥವಾ ಎಲ್ಲ ಗ್ರಹ ಮಕರ ರಾಶಿಯಲ್ಲಿದ್ದಾಗ ನಿಮಗೆ ಸರಳ ಯೋಗ ಇದೆ, ನಿಮ್ಮ ಜಾತಕದಲ್ಲಿ ಸರಳ ಯೋಗ ಇದೆ. ಈ ಸರಳ ಯೋಗ ಇದ್ದಾಗ ಏನು ಫಲ? ದೀರ್ಘಾಯುಷ್ಯಮಾನ್ ದೃಢಮತಿರಭಯ ಶ್ರೀಮಾನ್ ವಿದ್ಯಾ ಸುತ ಧನ ಸಹಿತ. ಅಂದರೆ ದೀರ್ಘಾಯುಷ್ಯಮಾನ್, ಆಯುಷ್ಯ ತುಂಬ ದೀರ್ಘವಾಗಿರುತ್ತದೆ. 8ನೇ ಮನೆ ಎನ್ನುವುದು ಆಯುಷ್ಯವನ್ನು ಸೂಚಿಸುವಂತಹ ಮನೆ. ಹೀಗಾಗಿ ಈ ಯೋಗ ಏನಾದರೂ 8ನೇ ಮನೆಯಲ್ಲಿ ಇದ್ದಾಗ ನಿಮಗೆ ದೀರ್ಘಾಯುಷ್ಯ ಇರುತ್ತದೆ. ಇನ್ನು ದೃಢಮತಿ ಅಂದರೆ ಒಳ್ಳೆಯ ಬುದ್ಧಿವಂತಿಕೆ ನಿಮ್ಮಲ್ಲಿರುತ್ತದೆ. ಅಭಯ ಅಂದರೆ ಭಯ ಎನ್ನುವುದು ಇರುವುದಿಲ್ಲ. ಮುಂದೆ ಶ್ರೀಮಾನ್ ವಿದ್ಯಾ ಸುತ ಧನ ಸಹಿತ. ಶ್ರೀಮಾನ್ ಅಂದರೆ ತುಂಬ ಮರ್ಯಾದಸ್ಥರು ನೀವಾಗಿರುತ್ತೀರಾ. ಇನ್ನು ವಿದ್ಯಾ ಬುದ್ಧಿ, ಸುತ ಅಂದರೆ ಮಕ್ಕಳು, ಸಂಪತ್ತು ಎಲ್ಲ ಇದ್ದವರು ನೀವು ಆಗುತ್ತೀರಾ. ವಿಮಲ ಯೋಗ ನೋಡುವುದಾದರೆ ವಿಮಲ ಯೋಗ ಕೂಡ ವೆರಿ ಸಿಂಪಲ್ ಯೋಗ. ಈ ಸಪೋಸ್ ಸಿಂಹರಾಶಿ ನಿಮ್ಮ ಲಗ್ನ ಆಗಿದ್ದಲ್ಲಿ 6ನೇ ಮನೆ ಎನ್ನುವುದು ಮಕರ ರಾಶಿ, 8ನೇ ಮನೆ ಮೀನರಾಶಿ, 12ನೇ ಮನೆ ಕಟಕ ರಾಶಿ. 6ನೇ ಮನೆ ಅಧಿಪತಿ ಶನಿ, 8ನೇ ಮನೆ ಅಧಿಪತಿ ಬುಧ, 12ನೇ ಮನೆ ಅಧಿಪತಿ ಚಂದ್ರ. ಈ 3 ಗ್ರಹಗಳಲ್ಲಿ ಯಾವುದಾದರೂ ಒಂದು ಅಥವಾ ಎಲ್ಲ ಗ್ರಹ ಕಟಕ ರಾಶಿಯಲ್ಲಿದ್ದಾಗ, 12ನೇ ಮನೆಯಲ್ಲಿದ್ದಾಗ ನೋಡಿ, ಹಸ್ತಯೋಗ ಎನ್ನುವುದು 6ನೇ ಮನೆಯಲ್ಲಿದ್ದಾಗ, ಸರಳ ಯೋಗ ಎನ್ನುವುದು 8ನೇ ಮನೆಯಲ್ಲಿದ್ದಾಗ, ಅದೇ ಥರ ವಿಮಲ ಯೋಗ ಅಂದರೆ 12ನೇ ಮನೆಯಲ್ಲಿ ಈ ಗ್ರಹಗಳು ಒಟ್ಟಿಗಾದರೆ ಅಥವಾ ಯಾವುದಾದರೂ ಒಂದು ಗ್ರಹ 12ನೇ ಮನೆಯಲ್ಲಿದ್ದರೆ ನಿಮ್ಮ ಜಾತಕದಲ್ಲಿ ನಿಮಗೆ ವಿಪರೀತ ರಾಜಯೋಗ ಇದೆ ಎಂದರ್ಥ. ಹೀಗೆ ಇದ್ದಾಗ ಏನು ಫಲ? ಕಿಂಚಿತ್ ವ್ಯಯೋ ಭೂರಿ ಧನಾಭಿವೃದ್ಧಿ ಪ್ರಯತ್ನಯಂ ಸರ್ವಜನಾನುಕೂಲಂ. ಕಿಂಚಿತ್ ವ್ಯಯೋ ಅಂದರೆ ಈ ಖರ್ಚು ಮಾಡುವುದರಲ್ಲಿ ಸ್ವಲ್ಪ ಜಿಪುಣರಾಗಿರುತ್ತೀರ. ಹಾಗಾಗಿ ಖರ್ಚು ನಾವು ಕಡಿಮೆ ಮಾಡಿದಾಗ ನಮ್ಮ ಉಳಿತಾಯ ಜಾಸ್ತಿ ಆಗುತ್ತದೆ. ಅದೇ ಕಂಟಿನ್ಯೂಸ್ ಆಗಿ ಮಾಡಿದಾಗ ನಾವು ಶ್ರೀಮಂತರಾಗುವಂತಹ ಒಂದು ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರ್ತದೆ. ಇನ್ನು ಭೂರಿ ಧನಾಭಿವೃದ್ಧಿ ಅಂದರೆ ಕೂಡ ಅದೇ, ಅಂದರೆ ತುಂಬ ಧನಾಭಿವೃದ್ಧಿ ಆಗುತ್ತದೆ, ಅಂದರೆ ತುಂಬ ಹಣ ವೃದ್ಧಿ ಆಗುತ್ತಾ ಇರುತ್ತದೆ. ಅದು ವ್ಯಯ ಆಗುವುದಿಲ್ಲ, ಎಷ್ಟು ಮಾಡಿದಷ್ಟು ಉಳಿತಾಯ ಆಗ್ತಾನೇ ಇರ್ತದೆ. ಇನ್ನು ಪ್ರಯತ್ನಯಂ ಸರ್ವ ಜನಾನುಕೂಲ್ಯಂ ಅಂದರೆ ಬೇರೆಯವರಿಗೆ ಉಪಕಾರ ಆಗುವಂತಹ ಕೆಲಸವನ್ನು ನೀವು ಮಾಡುತ್ತಾ ಇರುತ್ತೀರ. ಇದೆಲ್ಲ ನೀವು ಬಡತನ ಇದ್ದಾಗ ಮಾಡುತ್ತೀರಾ, ವಿದ್ಯಾವಂತರು ಆಗಿದ್ದಾಗ ಈ ಥರವಾದ ಕೆಲಸವನ್ನು ಮಾಡುತ್ತೀರಾ. ಅದರಿಂದ ನಿಮ್ಮ ನೆಟ್ವರ್ಕ್ ಎಲ್ಲ ತುಂಬ ಚೆನ್ನಾಗಿ, ಒಂದು ಸಮಯ ಬಂದಾಗ ಈ ಎಲ್ಲ ಅನುಕೂಲವೆಲ್ಲ ಬೇರೆಯವರಿಗೆ ಏನೆಲ್ಲ ಹೆಲ್ಪ್ ಮಾಡಿದ್ದೀರಾ ಅವರೆಲ್ಲ ನಿಮಗೆ ಆ ಹೆಲ್ಪನ್ನು ತಿರುಗಿಸಿಕೊಡುವಂತಹ ಸಮಯ ಬಂದಾಗ ಈ ವಿಪರೀತ ರಾಜಯೋಗ ಆಕ್ಟಿವೇಟ್ ಆಗ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ ಎನ್ನುವುದು ತುಂಬ ಕೆಟ್ಟವಾದ ವಿಚಾರವನ್ನು ಸೂಚಿಸುವಂತಹ ಮನೆ. ಅದಕ್ಕೆ ಇದನ್ನು ದುಸ್ಥಾನ ಮನೆಗಳು ಅಂತ ಕೂಡ ಕರಿತೇವೆ. 6ನೇ ಮನೆ ಎನ್ನುವುದು ಶತ್ರು, ಸಾಲ, ರೋಗ ಬಾಧೆ, ಈ ಥರವಾದಂತಹ ಕೆಟ್ಟ ವಿಚಾರವನ್ನು ಸೂಚಿಸುವಂಥದ್ದು. 8ನೇ ಮನೆ ಎನ್ನುವುದು ಮರಣವನ್ನು ಸೂಚಿಸುವಂಥದ್ದು, ಮತ್ತು ಆಕ್ಸಿಡೆಂಟ್, ಅವಘಡವನ್ನೆಲ್ಲ ಸೂಚಿಸುವಂತಹ ಮನೆ. 12ನೇ ಮನೆ ಎನ್ನುವುದು ಖರ್ಚುಗಳು, ಲಾಸ್, ನಷ್ಟವನ್ನು ಸೂಚಿಸುವಂತಹ ಮನೆ. ಹೀಗಾಗಿ ಈ 3 ದುಸ್ಥಾನಗಳು ನಿಮ್ಮನ್ನು ರಾಜನಾಗಿ ಅಥವಾ ಅತ್ಯಂತ ಶ್ರೀಮಂತ ವ್ಯಕ್ತಿಯನ್ನಾಗಿ ಹೇಗೆ ಮಾಡುತ್ತದೆ ಎನ್ನುವುದೇ ಈ ವಿಪರೀತ ರಾಜಯೋಗದ ಒಂದು ಬಲ. ಇಷ್ಟೇ ವಿಚಾರ ಅಲ್ಲ, ಇನ್ನು ಇದರ ಮೇಲೆ ದೃಷ್ಟಿ ಹೇಗಿದೆ, ಗ್ರಹಗಳ ಬಲಿಷ್ಠತೆ, ಸ್ಟ್ರೆಂತ್ಸ್ ಹೇಗಿದೆ, ಅವರು ಯಾವ ದಿಕ್ಕಿನಲ್ಲಿದ್ದಾರೆ, ಯಾವ ದಿಕ್ಕಿನಿಂದ ನಿಮಗೆ ಹಣ ಬರಬಹುದು, ಯಾರಿಂದ ನಿಮಗೆ ಪ್ರಾಬ್ಲಮ್ ಇದೆ, ಇದೆಲ್ಲ ವಿಷಯವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸುಲಭವಾಗಿ ತಿಳಿದುಕೊಳ್ಳಬಹುದು. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ.